10 ರೂಪಾಯಿಗೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಕೊಡ್ತಾರೆ. ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ಚೂರು ಮೊಸರನ್ನ ಹಾಕಿದ್ರೆ ಚೆನ್ನಾಗಿದೆ. ಫೈನಲಿ ನನಗೆ ಅನಿಸಿದ್ದು ಇಂದಿರಾ ಕ್ಯಾಂಟೀನ್ ಪ್ಲೇಟಲ್ಲಿರೋ ಕ್ವಾಲಿಟಿ ಈ ರೈಸಲ್ಲಿ ಅಷ್ಟಿಲ್ಲ ಅಂತ ಅನ್ನಿಸ್ತು. ಎನಿವೆ ಗೆಳೆಯರೇ, ಇವತ್ತು ನಾವಿದ್ದೀವಿ ಇಂದಿರಾ ಕ್ಯಾಂಟೀನ್. ಬನ್ನಿ, ಇಲ್ಲಿ ಊಟ ಹೇಗಿರುತ್ತೆ, ಜನಸಾಮಾನ್ಯರು ಊಟ ಮಾಡ್ಬೋದಾ, ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಾ ಇದ್ದೀರಾ ಇಂದಿರಾ ಕ್ಯಾಂಟೀನ್ನ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಓಕೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಅದರ್ ದೆನ್ ಇಲ್ಲಿ ಊಟ ತಿಂಡಿ ಹೇಗಿರುತ್ತೆ ನೋಡೋಣ. ಇಲ್ಲೇ ಯಾರನ್ನಾರ ಕೇಳೋಣ. ಇಲ್ಲೊಬ್ರು ಬರ್ತಾ ಇದ್ದಾರೆ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡೋಣ. ಇಂದಿರಾ ಕ್ಯಾಂಟೀನ್ ಬಿಸಿ ಊಟ ತಿನ್ನೋಕೆ ಬಂದಿದ್ದೀವಿ. ಹೇಗಿರುತ್ತೆ ನೋಡೋಣ. ನೋಡಿ, 10 ರೂಪಾಯಿಗೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಕೊಡ್ತಾರೆ. ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಊಟ ಮಾಡ್ಬೋದಾ? ಎಲ್ಲ ಮಾಡ್ಬೋದು. ಏನು ಅನಿಸುತ್ತೆ ಇದ್ರ ಬಗ್ಗೆ? ರೂಪಾಯಿ ಅಲ್ವಾ, ಚೆನ್ನಾಗಿದೆ. ಅಲ್ಲ, ಇನ್ನೂ ಬೇರೆ ಏನಾರು ಕೊಡಬೇಕಿತ್ತು ಅನಿಸುತ್ತಾ? ವೆರೈಟೀಸ್ನೆಲ್ಲ ಆ್ಯಡ್ ಮಾಡ್ಬೋಕ್ಕಿಂತ ಚೂರು ಮೊಸರನ್ನ ಹಾಕಿದ್ರೆ ಚೆನ್ನಾಗಿದೆ. ಬೇರೆ ಏನೇನಿಲ್ಲ. ಮುದ್ದೆಗಿದ್ದೇನು ಬೇಡವಾ? ಬೇಕು ಆದರೆ ಕೊಡೋಲ್ಲ. ಈಗ ಕೇಳಿ, ಗೌರ್ಮೆಂಟ್ನಾಗ ಕೊಡ್ತಾರೆ, ನೀವೆಲ್ಲ ಡಿಮ್ಯಾಂಡ್ ಮಾಡಬೇಕು. ಸಾಕೋಗಿ ಸರ್, ಬೇಡ ಯಾಕೆ ಬೇಡ, ಹೋಗಿ ಅವ್ರು ನೀಡಿದೆ. ಯಾಕೆ ಸರ್? ಹೇಳಿ ಸರ್, ಏನು ಅನ್ನಿಸುತ್ತೆ ಹೇಳಿ. ಮುದ್ದೆ ಎಲ್ಲ ಬೇಡ ಸರ್ ನಿಮಗೆ? ಫೈನಲಿ ನನಗೆ ಅನಿಸಿದ್ದು ಇಂದಿರಾ ಕ್ಯಾಂಟೀನ್ ಪ್ಲೇಟಲ್ಲಿರೋ ಕ್ವಾಲಿಟಿ ಈ ರೈಸಲ್ಲಿ ಅಷ್ಟಿಲ್ಲ ಅಂತ ಅನ್ನಿಸ್ತು. ಎನಿವೆ ಒಳ್ಳೆಯದಾಗಲಿ. ಇನ್ನು ಬಡವರ ಬಗ್ಗೆ ಏನೋ ಅನುಕೂಲ ಮಾಡ್ತಿದ್ದಾರೆ, ಬಟ್ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಬಡವರನ್ನೆಲ್ಲ ಕಡೆಗಣಿಸ್ಬೇಡಿ, ಒಳ್ಳೆ ಕ್ವಾಲಿಟಿ ಫುಡ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಆದರೂ 10 ರೂಪಾಯಿಗೆ ಊಟ ಕೊಟ್ಟು ಹಸ್ದವ್ರು ಹೊಟ್ಟೆ ತುಂಬಿಸ್ಬೇಕು ಅಂತ ಮಾಡಿರೋ ಇಂಥ ಒಂದು ಯೋಜನೆಗೆ ವಾಟ್ಸಪ್ ಹೇಳಲೇಬೇಕು ಫ್ರೆಂಡ್ಸ್. ನೀವೇ ನೋಡಿದ್ರಲ್ಲ ಎಷ್ಟು ಜನ ಊಟ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದರೂ 10